ಹಲೋ ಆತ್ಮೀಯರೇ, ನಮಸ್ಕಾರ. ಮೋಕ್ಷ ಮೀಡಿಯಾಕ್ಕೆ ತಮಗೆಲ್ಲ ಸ್ವಾಗತ. ನಾನು ಮೋಕ್ಷ ಹಿರೇಮಠ್. ಮೊನ್ನೆ ಯಾಕೋ ದಲಿತ ಕವಿ ಸಿದ್ಧಲಿಂಗಯ್ಯನವರು ನೆನಪಾಗಿದ್ದರು. ಸಾಮಾನ್ಯವಾಗಿ ಸಿದ್ಧಲಿಂಗಯ್ಯನವರು ಕರ್ನಾಟಕದ ಓದುಗರಿಗೆ ಮತ್ತು ಹಾಡು ಕೇಳುಗರಿಗೆ ಪರಿಚಿತವಾಗಿರ್ತಕ್ಕಂಥ ಹೆಸರು. ಎಡಪಂಥೀಯ ಸಂಘ ಪಕ್ಷ ಸಂಘಟನೆಗಳಿಗೆ ಅವರು ಬಹಳ ಚಿರಪರಿಚಿತರು. ದಲಿತ ಕವಿ ಸಿದ್ಧಲಿಂಗಯ್ಯನವರು ನಿಧನರಾಗಿ 1 ವರ್ಷ ಆಯಿತು. ಆದರೂ ಕೂಡ ಅವರ ಕಾವ್ಯ, ಅವರ ವಿಡಂಬನೆ, ಅವರ ವಿಮರ್ಶೆ ಮತ್ತು ನವಿರಾದ ಹಾಸ್ಯ ಪ್ರಜ್ಞೆ ನಮ್ಮನ್ನು ಇನ್ನೂ ಆವರಿಸಿದೆ. ಸಾಮಾನ್ಯವಾಗಿ ಕವಿಗಳಿಗೆ ಅನೇಕ ವಿಶೇಷಣಗಳಿರ್ತವೆ. ಹೀಗಾಗಿ ಕವಿ ಸಿದ್ಧಲಿಂಗಯ್ಯನವರಂದ ತಕ್ಷಣ ಬೇರೆ ಬೇರೆ ಹೆಸರುಗಳು ನೆನಪಿಗೆ ಬರ್ತವೆ. ಆದರೆ ದಲಿತ ಕವಿ ಸಿದ್ಧಲಿಂಗಯ್ಯನವರಂದ ತಕ್ಷಣ ನಮಗೆ ಬರ್ತಕ್ಕಂಥ ಹೆಸರೇ ಬೇರೆ ಆಗುತ್ತೆ. ದಲಿತ ಕವಿ ಸಿದ್ಧಲಿಂಗಯ್ಯನವರು ಬಡ ದಲಿತ ಕುಟುಂಬದಲ್ಲಿ ಫೆಬ್ರವರಿ 3 ಕ್ರಿಸ್ತಶಕ 1954 ಮಂಚನಬೆಲೆಯಲ್ಲಿ ಜನಿಸಿದರು. ಆಗ ಮಂಚನಬೆಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮಾಗಡಿ ತಾಲೂಕಿನಲ್ಲಿತ್ತು. ಈಗ ಅದು ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನಲ್ಲಿದೆ. ಸಿದ್ಧಲಿಂಗಯ್ಯನವರು ಕವಿಯಾದದ್ದೇ ಒಂದು ವಿಶಿಷ್ಟ. ಅವರು ವಿದ್ಯಾಭ್ಯಾಸವನ್ನೇ ಪಡೆದಿದ್ದು ಬಹಳ ವಿಚಿತ್ರವಾದ ಸನ್ನಿವೇಶದಲ್ಲಿ. ಅವರು ವಿದ್ಯಾಭ್ಯಾಸ ಪಡಲಿಕ್ಕೆ ಬೆಂಗಳೂರು ಸಮೀಪವಿದ್ದುದು ಒಂದು ಕಾರಣ ಇರ್ಬೋದು ಅಂತ ಅನಿಸುತ್ತೆ. ಯಾಕಂದರೆ ತಮ್ಮ ಹಳ್ಳಿಯನ್ನು ಬಿಟ್ಟು ಬೆಂಗಳೂರಿನಲ್ಲಿ ವಾಸ ಮಾಡಿದ ಮೇಲೆ ಅವರು ತಮ್ಮ ಇಡೀ ವಿದ್ಯಾಭ್ಯಾಸವನ್ನು ಬೆಂಗಳೂರಿನಲ್ಲೇ ಪೂರೈಸಿದರು. ಮಲ್ಲೇಶ್ವರಂ ಪ್ರೌಢಶಾಲೆ, ಮಲ್ಲೇಶ್ವರಂನಲ್ಲಿ ಶಿಕ್ಷಣ ಸಂಸ್ಥೆಗಳು ಮತ್ತು ಸೆಂಟ್ರಲ್ ಕಾಲೇಜ್, ಬೆಂಗಳೂರು ವಿಶ್ವವಿದ್ಯಾನಿಲಯಗಳಲ್ಲಿ ಅವರು ತಮ್ಮ ವಿದ್ಯಾಭ್ಯಾಸವನ್ನು ಪೂರೈಸಿದರು. ಸಿದ್ಧಲಿಂಗಯ್ಯನವರಿಗೆ ದಲಿತ ಕುಟುಂಬದಲ್ಲಿ ಹುಟ್ಟಿದ್ದರಿಂದ ಒಂದು ತೆರನಾದ ಶೋಷಿತ ವರ್ಗಗಳ ಮೇಲೆ ಒಂದು ತೆರನಾದ ಸಿಟ್ಟಿತ್ತು. ಆ ಸಿಟ್ಟನ್ನು ಪ್ರಾರಂಭದಲ್ಲಿ ಅವರು ಬೇರೆ ಬೇರೆ ರೀತಿಯಲ್ಲಿ ವ್ಯಕ್ತಪಡಿಸಿದರು. ಸಿದ್ಧಲಿಂಗಯ್ಯನವರು ಸ್ವಭಾವತಃ ಒಳ್ಳೆಯ ಭಾಷಣಕಾರರು, ಜೊತೆಗೆ ಶೋಷಣೆಗೊಳಗಾದ ಕುಟುಂಬದಿಂದ ಬಂದಿದ್ದರಿಂದ ಅವರಿಗೆ ತಮ್ಮದೇ ಆದ ಕೆಲವು ವಿಶಿಷ್ಟ ಅನಿಸಿಕೆಗಳು, ಆಚಾರಗಳು, ವಿಚಾರಗಳು ಮತ್ತು ಪರಿಕಲ್ಪನೆಗಳಿದ್ದವು. ಅವರು ಸಾಮಾನ್ಯವಾಗಿ ಪೆರಿಯಾರ್, ಲೋಹಿಯ, ಮಾರ್ಕ್ಸ್ವಾದ, ಅಂಬೇಡ್ಕರ್ ವಾದ ಇನ್ನಿತರ ಶೋಷಣಾ ವಿರೋಧಿ ಪರಿಕಲ್ಪನೆಗಳೊಂದಿಗೆ ಪ್ರಭಾವಿತರಾದರು. ಸಿದ್ಧಲಿಂಗಯ್ಯನವರು ವಿದ್ಯಾರ್ಥಿಯಾಗಿದ್ದಲೇ ಒಳ್ಳೆಯ ಭಾಷಣಕಾರರಾಗಿದ್ದರು. ಅವರ ಅವರ ವಾಗ್ಜರಿ ಮತ್ತು ಎಡಪಂಥೀಯ ಸಂಘಟನೆಗಳೊಂದಿಗೆ ಅವರ ಸಂಬಂಧ ಅವರನ್ನು ಬೇಗನೆ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಪರಿಚಯವಾಗುವಂತೆ ಮಾಡಿತು. ಆದರೆ ಅದು ಅನಾವಶ್ಯಕವಾದ ಪರಿಚಯವಾಗಿರಲಿಲ್ಲ, ಅನಿವಾರ್ಯವಾದ
ಒಂದು ಪರಿಚಯವಾಗಿತ್ತು. ಅವರು ಎಡಪಂಥೀಯ ಚಳವಳಿಗೆ ತಮ್ಮನ್ನು ಗುರುತಿಸಿಕೊಂಡಿದ್ದರಿಂದ ಎಡಪಂಥೀಯ ಸಂಘಟನೆಗಳು ಇಡೀ ಕರ್ನಾಟಕದಲ್ಲಿ ಆಗ ತಾನೇ ಉದ್ಭವವಾಗಿ ಬೇರೆ ಬೇರೆ ಮಜಲುಗಳಲ್ಲಿ ಕೆಲಸ ಮಾಡ್ತಿದ್ದರಿಂದ ಅವುಗಳ ಸಂಬಂಧ, ಅವುಗಳ ನಂಟು ಸಿದ್ಧಲಿಂಗಯ್ಯನವರಿಗೆ ಸಹಜವಾಗಿ ಲಭಿಸಿತ್ತು. ಹೀಗಾಗಿ ಕವನದ ಮೂಲಕ ಅವರು ಬೇಗನೆ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಪರಿಚಿತರಾದಂತ ಹೇಳ್ಬೋದು. ಅವರು ಮೂಲತಃ ಒಬ್ಬ ಕವಿ. ಅವರ ಕವನ ಸಂಕಲನ ಹೊಲೆಮಾದಿಗರ ಹಾಡು ಕ್ರಿಸ್ತಶಕ 1975ರಲ್ಲಿ ಪ್ರಕಟವಾಗಿತ್ತು. ಅದರಲ್ಲಿರ್ತಕ್ಕಂಥ ಒಂದು ಕವನ ಅವರನ್ನು ಬೇಗನೆ ಪ್ರಸಿದ್ಧಿಗೆ ತಂದುಬಿಡಿತು. ಸಾಮಾನ್ಯವಾಗಿ ಎಲ್ಲರೂ ಆ ಕವನವನ್ನು ಕೇಳಿರ್ತಾರೆ. ಇಕ್ಕಿರ್ಲ ವಜ್ರಲ ಈ ಮಕ್ಕಳ ಮುಳ್ಳೆ ಎಬ್ಬರ್ಲ ಇತ್ಯಾದಿ ಇತ್ಯಾದಿ. ಅದು ಸಿದ್ಧಲಿಂಗಯ್ಯನಲ್ಲಿರತಕ್ಕಂಥ ಸಿಟ್ಟು ಮತ್ತು ತುಳಿತಕ್ಕೊಳಗಾದ ಸಮುದಾಯದ ಧ್ವನಿಯಾಗಿ ಹೊರಹೊಮ್ಮಿತ್ತು. ಅಲ್ಲಿರುವ ಶಬ್ದಗಳ ಜೋಡಣೆ ಆ ಸಿಟ್ಟಿಗೆ ಒಂದು ಆಕಾರವನ್ನು ಕೊಟ್ಟಿತ್ತು. ಆದಾಗ್ಯೂ ಕೂಡ ಎಷ್ಟೋ ಜನ ಅದನ್ನು ಕವನ ಅಂತೇಳಿ ಆಗಿನ ಕಾಲದಲ್ಲಿ ಪರಿಗಣಿಸಲಿಲ್ಲ. ಅದು ಒಂದು ಕಚ್ಚಾ ಸಿಟ್ಟಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಇದ್ರೂ ಇರಬಹುದು. ಆದರೆ ಆ ಕಚ್ಚಾ ಸಿಟ್ಟು ತನ್ನದೇ ಆದ ರೂಪವನ್ನು ಪಡೆದುಕೊಂಡು ಅದು ಶೋಷಣೆಗೊಳಗಾದ ಸಮುದಾಯದ ಒಂದು ಧ್ವನಿಯಾಗಿ, ಎಡಪಂಥೀಯ ಧ್ವನಿಯಾಗಿ ಹೊರಹೊಮ್ಮಿದ್ದು ಸುಳ್ಳೇನಲ್ಲ. ಅವರು ಎಲ್ಲೋ ಮೂಲೆಯಲ್ಲಿ ಕುಂತುಕೊಂಡು ಪ್ರಚಾರವನ್ನು ಗಿಟ್ಟಿಸಿಕೊಂಡವರಲ್ಲ. ಯಾಕಂದರೆ ಎಷ್ಟೋ ಸಂಘಗಳು, ಸಂಸ್ಥೆಗಳನ್ನು ನೋಡ್ತಾ ಇದ್ದೇವೆ. ಎಲ್ಲೋ ಮೂಲೆಯಲ್ಲಿ ಕುಂತಿರ್ತಾರೆ, ಯಾವುದೇ ಕೆಲಸ ಮಾಡೋದಿಲ್ಲ. ಪೇಪರ್ನಲ್ಲಿ, ಮಾಧ್ಯಮದಲ್ಲಿ ಅವರು ಮಿಂಚಿ ಬಿಡುತ್ತಾರೆ, ಮುಂದಾಳುಗಳಾಗಿಬಿಡ್ತಾರೆ, ವಿದ್ಯಾರ್ಥಿ ಮುಖಂಡರಾಗಿಬಿಡ್ತಾರೆ, ಇತ್ಯಾದಿ ಇತ್ಯಾದಿ ಆಗಿಬಿಡ್ತಾರೆ. ಆದರೆ ಸಿದ್ಧಲಿಂಗಯ್ಯನವರು ಆ ಥರ ಅಲ್ಲ. ಅವರು ಸ್ವಭಾವತಃ ಹೋರಾಟಗಾರರು. ಹೋರಾಟದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದರು. ಅಷ್ಟೇ ಅಲ್ಲ, ಆ ಹೋರಾಟಕ್ಕೆ ಒಂದು ಮುಖವಾಣಿ ಕೂಡ ಆದರು. ಎಡಪಂಥೀಯ ಸಂಘಟನೆಗಳಲ್ಲಿ ಮತ್ತು ದಲಿತ ಸಂಘರ್ಷ ಸಮಿತಿಯ ಸಭೆಗಳಲ್ಲಿ ದಲಿತ ಕವಿ ಸಿದ್ಧಲಿಂಗಯ್ಯನವರ ಬರೆದ ಹಾಡು ಪ್ರಮುಖವಾದವು. ಅವರ ಹಾಡನ್ನು ಹಾಡಿಯೇ ಕಾರ್ಯಕ್ರಮವನ್ನು ಪ್ರಾರಂಭಿಸುವುದು ಆ ದಿನಗಳಲ್ಲಿ ಒಂದು ಅನಧಿಕೃತವಾದ ಸಂಪ್ರದಾಯವೇ ಆಗಿಬಿಟ್ಟಿತ್ತು. ಯಾವುದೇ ಕಾರ್ಯಕ್ರಮ ಪ್ರಾರಂಭವಾಗಲಿ, ಆ ಕಾರ್ಯಕ್ರಮ ಪ್ರಾರಂಭಕ್ಕಿಂತ ಮುಂಚೆ ದಲಿತ ಕವಿ ಸಿದ್ಧಲಿಂಗಯ್ಯನವರು ಬರೆದಿರ್ತಕ್ಕಂಥ ಹೋರಾಟದ ಹಾಡು ಗುಣಗುಣಿಸುತ್ತಿತ್ತು, ಹೋರಾಟದ ಹಾಡು ಧ್ವನಿಸುತ್ತಿತ್ತು. ಹೀಗಾಗಿ ಆಗಿನ ಹೋರಾಟಕ್ಕೆ ಒಂದು ತೆರನಾದ ಹಾಡಿನ ರೂಪದಲ್ಲಿ ವಿಶಿಷ್ಟವಾದ ರೂಪವನ್ನು ಕೊಟ್ಟವರು ದಲಿತ ಕವಿ ಸಿದ್ಧಲಿಂಗಯ್ಯನವರು. ಸಿದ್ಧಲಿಂಗಯ್ಯನವರು ಮೂಲತಃವಾಗಿ ಒಬ್ಬ ಕವಿ, ವಿಮರ್ಶಕ, ಭಾಷಣಕಾರ, ನಾಟಕಕಾರ ಮತ್ತು ನವಿರಾದ ಹಾಸ್ಯ ಪ್ರಜ್ಞೆಗಾರ. ಸಿದ್ಧಲಿಂಗಯ್ಯನವರು ಹೊಲೆಮಾದಿಗರ ಹಾಡು ಪ್ರಕಟಣೆಯಾದ ಮೇಲೆ ಅನೇಕ ಕವನ ಸಂಕಲನಗಳನ್ನು, ಅನೇಕ ವಿಮರ್ಶೆ ಪುಸ್ತಕಗಳನ್ನು, ಮಹಾಪ್ರಬಂಧಗಳನ್ನು, ನಾಟಕಗಳನ್ನು ಪ್ರಕಟಿಸಿದರು. ಅವರು ಸುಮಾರಾಗಿ 20 ಕೃತಿಗಳನ್ನು ಹೊರತಂದಿದ್ದಾರೆ. ಅವುಗಳಲ್ಲಿ ಕೆಲವುಗಳನ್ನು ಹೆಸರಿಸಬೇಕಾದರೆ, ಪ್ರಥಮವಾಗಿ 1975ರಲ್ಲಿ ಪ್ರಕಟವಾಗಿರ್ತಕ್ಕಂಥ ಹೊಲೆಮಾದಿಗರ ಹಾಡು, ಹೋರಾಟದ ಸಾಗರಕ್ಕೆ ಸಾವಿರಾರು ನದಿಗಳು, ಮತ್ತು ಅವರ ಆತ್ಮಚರಿತ್ರೆ ಊರು ಕೇರಿ, ಅದು 3 ಭಾಗಗಳಲ್ಲಿ ಹೊರಬಂದಿದೆ. ಅವರ ಮಹಾಪ್ರಬಂಧ ಗ್ರಾಮದೇವತೆಗಳು. ಈ ಮಹಾಪ್ರಬಂಧಕ್ಕೆ ರಾಷ್ಟ್ರಕವಿಯಾಗಿದ್ದ
ಶ್ರೀ GS ಶಿವರುದ್ರಪ್ಪನವರು ಸಿದ್ಧಲಿಂಗಯ್ಯನವರಿಗೆ ಮಾರ್ಗದರ್ಶಕರಾಗಿದ್ದರು. ಆ ಗ್ರಾಮ ದೇವತೆಗಳನ್ನು ಸರಣಿಯಲ್ಲಿ ಬಂದಿರತಕ್ಕಂಥದ್ದು ಓದಿದರೆ ಒಂದು ಥರ ನವಿರಾದ ಹಾಸ್ಯ ಹೊರಗೆ ಬರ್ತಿತ್ತು. ಒಂದು ಥರ ಆ ದೇವತೆಗಳನ್ನು ನಮಗೆ ವಿಶಿಷ್ಟವಾದ ರೂಪದಲ್ಲಿ ಸಿದ್ಧಲಿಂಗಯ್ಯನವರು ಪರಿಚಯ ಮಾಡಿಕೊಟ್ಟಿದ್ದರು. ಅಂದರೆ ಅವರಲ್ಲಿರ್ತಕ್ಕಂಥ ಸಾತ್ವಿಕ ಸಿಟ್ಟು ಮತ್ತು ಹಾಸ್ಯ ಪ್ರಜ್ಞೆ ಆ ಮಹಾಪ್ರಬಂಧದಲ್ಲಿ ವಿಶಿಷ್ಟ ರೀತಿಯಲ್ಲಿ ಪಿಡಿಮೂಡಿದೆ ಅಂತ ಹೇಳಬಹುದು. ಸಿದ್ಧಲಿಂಗಯ್ಯನವರು ನಾಟಕಗಳನ್ನು ಕೂಡ ಬರೆದಿದ್ದಾರೆ. ಆದರೆ ಅವರ ನಾಟಕ ವಿಮರ್ಶೆಗಿಂತ ಅವರೊಬ್ಬ ಕವಿಯಾಗಿ ಗ್ರಾಮ ದೇವತೆಗಳ ಮಹಾಪ್ರಬಂಧಕಾರರಾಗಿ ನಮಗೆ ಪರಿಚಿತರಾಗಿದ್ದಾರೆ. ಎಡಪಂಥೀಯ ಚಳವಳಿಗೆ ಮನಸೋತಿದ್ದರಿಂದ, ಎಡಪಂಥೀಯ ಚಳವಳಿಯಲ್ಲಿ ತಮ್ಮನ್ನು ಗುರುತಿಸಿಕೊಂಡಿದ್ದರಿಂದ, ಎಡಪಂಥೀಯ ಚಳವಳಿಯೊಂದಿಗೆ ಅವರು ನಿಕಟವಾದ ಸಂಬಂಧವನ್ನು ಹೊಂದಿದ್ದರು. ಅಷ್ಟೇ ಅಲ್ಲ, ಕರ್ನಾಟಕದ ಮೂಲೆ ಮೂಲೆಯನ್ನು ಅವರು ಸುತ್ತಾಡಿದರು, ಭಾಷಣ ಮಾಡಿದರು, ಕವನ ಓದಿದರು, ಹೋರಾಟ ಮಾಡಿದರು. ಅಂದ ಮಾತ್ರಕ್ಕೆ ಕವಿ ಸಿದ್ಧಲಿಂಗಯ್ಯನವರು ಶೋಷಿತರನ್ನು ದೂಷಿಸುವ ಕೆಲಸವನ್ನಷ್ಟೇ ಮಾಡಲಿಲ್ಲ, ಆ ಶೋಷಿತರ ಶೋಷಣೆಯನ್ನು ಬೇರೆ ಬೇರೆ ರೂಪಗಳಲ್ಲಿ ತೋರಿಸಿ ನಂತರದ ದಿನಗಳಲ್ಲಿ ಈ ಶೋಷಿತರು ಮತ್ತು ಶೋಷಣೆಗೊಳಗಾದರ ನಡುವೆ ಒಂದು ತೆರನಾದ ಅನುಸಂಧಾನವನ್ನು ಕೂಡ ನಾವು ಕಾಣಬಹುದು. ಸಿದ್ಧಲಿಂಗಯ್ಯನವರು ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದರು, ಕನ್ನಡ ಅಭಿವೃದ್ಧಿಯ ಪ್ರಾಧಿಕಾರದ ಅಧ್ಯಕ್ಷರು ಕೂಡ ಆಗಿದ್ದರು, 2 ಸಲ ವಿಧಾನ ಪರಿಷತ್ತಿನ ಸದಸ್ಯರು ಕೂಡ ಆಗಿದ್ದರು. ಅವರನ್ನು ಅರಸಿಕೊಂಡು ಹುಡುಕಿಕೊಂಡು ಎಷ್ಟೋ ಪ್ರಶಸ್ತಿಗಳು ಅವರಿಗೆ ಸಂದಿವೆ. ಇಲ್ಲಿ ಹೆಸರಿಸಬೇಕಾದ ಪ್ರಶಸ್ತಿಗಳಂದರೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಪಂಪ ಪ್ರಶಸ್ತಿ ಮತ್ತು ಅವರ ನಿಧನ ನಂತರ ಮರಣೋತ್ತರ ಪದ್ಮಶ್ರೀ ಪ್ರಶಸ್ತಿ. ಸಿದ್ಧಲಿಂಗಯ್ಯನವರು ಎಡಪಂಥೀಯ ಚಳವಳಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದರಿಂದ, ಅವರು ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷದ ಜೊತೆಗೆ ತಮ್ಮನ್ನು ಗುರುತಿಸಿಕೊಂಡಿದ್ದರಿಂದ, ಆ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷದ MLA ಉಮೇದುವಾರಿಕೆಯನ್ನು ಕೂಡ ಅವರಿಗೆ MLA ಉಮೇದುವಾರಿಕೆಯನ್ನು ನಿಲ್ಲಿಸಲು ನಿರ್ಧರಿಸಲಾಗಿತ್ತು ಅಂತ ಹೇಳ್ತಾರೆ. ಅವರು ಕೋಲಾರದಿಂದ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷದ MLA ಕ್ಯಾಂಡಿಡೇಟ್ ಅಂತೇಳಿ ಗುಣಗುಣಿಸ್ತಿದ್ರು ಆಗಿನ ಕಾಲದಲ್ಲಿ. ಆದರೆ ಯಾವುದೋ ಕಾರಣದಿಂದ ಯಾಕೋ ಅವರು MLA ಉಮೇದುವಾರಿಕೆ ನಿಲ್ಲಿಲ್ಲ. ಅದರ ಹಿನ್ನೆಲೆಗಳೇನೂ ಗೊತ್ತಾಗಲಿಲ್ಲ. ಆದರೆ ಆ ತೆರನಾದ ಸುದ್ದಿ ಆ ದಿನಗಳಲ್ಲಿ ಹಬ್ಬಿತ್ತು. ವಿಶೇಷವಾಗಿ ಆಗಿನ ಜನರಲ್ ಸೆಕ್ರೆಟರಿ ಆಗಿರ್ತ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷದ ಜನರಲ್ ಸೆಕ್ರೆಟರಿ ಆಗಿರ್ತಕ್ಕಂಥ MK ಭಟ್ರವರು ಅವರನ್ನು ಪಕ್ಷದ ಉಮೇದುವಾರಿಕೆಗೆ ತಯಾರು ಮಾಡಿದ್ದು ಅಂತ ಕೂಡ ಹೇಳ್ತಾರೆ. MK ಭಟ್ರು ಕೂಡ ಭಾಳ ಚಟುವಟಿಕೆಯಿಂದ ಕೂಡಿರ್ತಕ್ಕಂಥ ವ್ಯಕ್ತಿಯಾಗಿದ್ದರು. ಅಷ್ಟೇ ಅಲ್ಲ, ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷಕ್ಕೆ ಒಂದು ಹೆಸರನ್ನು ಆಗಿನ ದಿನಗಳಲ್ಲಿ ಕೊಟ್ಟಿರ್ತಕ್ಕಂಥ ವ್ಯಕ್ತಿಯಾಗಿದ್ದರು. ಸಿದ್ಧಲಿಂಗಯ್ಯನವರು ತಮ್ಮನ್ನು ದಲಿತ ಸಂಘರ್ಷ ಸಮಿತಿಯೊಂದಿಗೆ, ಬಂಡಾಯ ಸಾಹಿತ್ಯ ಸಂಘಟನೆಯೊಂದಿಗೆ ಮತ್ತು ಇನ್ನಿತರ ಎಡಪಂಥೀಯವಾದಿ ಸಂಘಟನೆಗಳಿಗೆ ಗುರುತಿಸಿಕೊಂಡಿದ್ದರಿಂದ ಅವರಿಗೆ ಅವುಗಳ ಹಾವುಗಳು ಚೆನ್ನಾಗಿ ಗೊತ್ತಿದ್ದವು. ಎಡಪಂಥೀಯ ಚಳವಳಿಯಲ್ಲಿ ಗುರುತಿಸಿಕೊಂಡಿದ್ದರು, ಎಡಪಂಥೀಯ ಸಂಘಟನೆಗಳಿಗೆ ಸಂಬಂಧವಿದ್ದರು. ಆದರೆ ಅವರು ವಿಧಾನ ಪರಿಷತ್ ಸದಸ್ಯರಾಗಿದ್ದು ಜನತಾ ಪಕ್ಷದಿಂದ ಮತ್ತು ಕಾಂಗ್ರೆಸ್ ಪಕ್ಷದಿಂದ ಅಂತ ಅನಿಸುತ್ತೆ. ಅದು ಯಾಕೋ ಒಂದು ಥರ ವಿಶೇಷ. ಯಾಕಂದರೆ ಶೋಷಿತರನ್ನು ವಿರೋಧಿಸಿಕೊಂಡು ಬಂದಿರತಕ್ಕಂಥ ಸಿದ್ಧಲಿಂಗಯ್ಯನವರು ಶೋಷಣೆಗೊಳಗಾದ ಸಮುದಾಯದ ಪರವಾಗಿ ನಿಂತಿರ್ತಕ್ಕಂಥ ಸಿದ್ಧಲಿಂಗಯ್ಯನವರು ಶೋಷಿತರ ಕೊಡ ಮಾಡಿರ್ತಕ್ಕಂಥ ವಿಧಾನ ಪರಿಷತ್ತಿನ
ಸದಸ್ಯರಾದರು. ಆ ಶೋಷಿತರಿಗೆ ಕೊಡ್ತಕ್ಕಂಥ ಪ್ರಶಸ್ತಿಗಳಿಗೆ ಬಾಧ್ಯರಾದರು. ಅದು ಸಹಜ. ಅದಕ್ಕೆ ಸಿದ್ಧಲಿಂಗಯ್ಯನವರಷ್ಟೇ ಕಾರಣವಲ್ಲ, ಅನೇಕ ವ್ಯಕ್ತಿಗಳು ಕೂಡ ಆ ರೀತಿ ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ. ಇಲ್ಲಿ ಅದು ಮುಖ್ಯ ಅಲ್ಲ. ಆದರೆ ಸಿದ್ಧಲಿಂಗಯ್ಯನವರಲ್ಲಿರ್ತಕ್ಕಂಥ ಹೋರಾಟ, ಅವರ ಹಾಡು, ಅವರ ಕವಿತೆ, ಅವರ ನವಿರಾದ ತಿಳಿ ಹಾಸ್ಯ ಅವರನ್ನು ದೊಡ್ಡ ಮಟ್ಟಕ್ಕೆ ಕೊಂಡೊಯ್ದು ಅಂತೇಳಿ ಹೇಳಬಹುದು. ಸಿದ್ಧಲಿಂಗಯ್ಯನವರು ಒಲೆಮಾದಿಗರ ಹಾಡಿನಿಂದ ಪ್ರಾರಂಭವಾಗಿ ಇಕ್ಕಿರಲ ಬದಿರ್ಲ ಈ ಮಕ್ಕಳ ಮೂಳೆ ಎಬ್ಬಿರಲ ಅಂತಕ್ಕಂಥ ಕವನಿಂದ ಪ್ರಾರಂಭವಾಗಿ ಆ ಬೆಟ್ಟದಲ್ಲಿ ಬೆಳದಿಂಗಳಲ್ಲಿ ನೀ ಸುಳಿದಾಡಬೇಡ ಗೆಳತಿ, ಸುಟ್ಟಾವು ನಿನ್ನ ಬೆಳ್ಳಿ ಕಿರಣ ಎನ್ನುವ ಭಾವಗೀತೆಯಲ್ಲಿ ತನ್ಮಯರಾದದ್ದನ್ನು ನಾವು ಕಾಣಬಹುದು. ಅವರು ಎಷ್ಟೇ ಶೋಷಿತರ ವಿರೋಧಿಯಾಗಿದ್ದರೂ ಕೂಡ ಅವರು ಶೋಷಿತರು ಮತ್ತು ಶೋಷಣೆಗೊಳಗಾದವರು ಎಲ್ಲರೊಂದಿಗೆ ಕೂಡ ಸ್ನೇಹಪರ ಜೀವಿಯಾಗಿದ್ದರು. ಅವರು ಜಾತೀಯತೆಯನ್ನು ವಿರೋಧಿಸಲು ಕೂಡ ಆ ಜಾತಿಯಲ್ಲಿ ಹುಟ್ಟಿದವರನ್ನು ಅವರು ವಿರೋಧಿಸಲಿಲ್ಲ. ಹೀಗೆ ನಾವು ಅಲ್ಲಿ ಈ ಸಿದ್ಧಲಿಂಗಯ್ಯನವರ ಒಂದು ಮಾನವೀಯ ಗುಣಗಳನ್ನು ಕಂಡುಕೊಳ್ಳಬಹುದು. ಅವರಿಗೆ ಎಲ್ಲ ವರ್ಗದಿಂದ ಬಂದಿರತಕ್ಕಂಥ ಗೆಳೆಯರಾಗಿದ್ದರು. ಆಗಿನ ಕಾಲದಲ್ಲಿ ಬೆಂಗಳೂರು ವಿಶ್ವವಿದ್ಯಾನಿಲಯದ ಈ ಕನ್ನಡ ಇಲಾಖೆ, ಕನ್ನಡ ವಿಭಾಗ ಭಾಳ ಪ್ರಮುಖವಾಗಿತ್ತು ಅಂತ ಹೇಳ್ಬೋದು. ಅಲ್ಲಿ ವಿಶಿಷ್ಟ ಮತ್ತು ತಮ್ಮದೇ ಆದ ಛಾಪನ್ನು, ಘನತೆಯನ್ನು ಮೂಡಿಸತಕ್ಕಂಥ ವ್ಯಕ್ತಿಗಳನ್ನು ನಾವು ಕಾಣ್ತಿದ್ವಿ. GS ಶಿವರುದ್ರಪ್ಪವರಾಗಲಿ, M ಚಿದಾನಂದ ಮೂರ್ತಿಯವರಾಗಲಿ, ಭಟ್ರವರಾಗಲಿ, ಬರಗೂರು ರಾಮಚಂದ್ರಪ್ಪನವರಾಗಲಿ ಮತ್ತು ಸಿದ್ಧಲಿಂಗಯ್ಯನವರು ಆ ಕನ್ನಡ ವಿಭಾಗದಲ್ಲಿ ತಮ್ಮದೇ ಆದ ಮುದ್ರೆಯನ್ನು ಒತ್ತಿದರು ಅಂತ ಹೇಳ್ಬೋದು. ಇವರೆಲ್ಲರೂ ಬೇರೆ ಬೇರೆ ಪರಿಕರಗಳಿಂದ, ಬೇರೆ ಬೇರೆ ಪರಿಕಲ್ಪನೆಗಳಿಂದ ಪ್ರಭಾವಿತರಾಗಿದ್ದರೂ ಕೂಡ ಅವರು ಈ ಮಾನವೀಯತೆಗೆ ಹೋಗೊಟ್ಟು ಮಾನವೀಯತೆಗೆ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿಗಳಾಗಿದ್ದರು. ಈಗ ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ವಿಭಾಗ ಹೇಗಿದೆಯೋ ಗೊತ್ತಿಲ್ಲ, ಬಟ್ ಆಗಿನ ಕಾಲದಲ್ಲಿ 1980ರ ಸುಮಾರಿಗೆ ಅದು ಕರ್ನಾಟಕದಲ್ಲಿ ತನ್ನದೇ ಆದ ವಿಶಿಷ್ಟತೆಯನ್ನು ಪಡೆದುಕೊಂಡಿರ್ತಕ್ಕಂಥ ಒಂದು ವಿಭಾಗವಾಗಿತ್ತು ಅಂತೇಳಿ ಹೆಮ್ಮೆಯಿಂದ ಹೇಳ್ಬೋದು ಅಂತ ಅನಿಸುತ್ತೆ. ಅಂಥ ಒಂದು ಇತಿಹಾಸಕ್ಕೆ, ಅಂಥ ಒಂದು ಭಾಗಕ್ಕೆ ದಲಿತ ಕವಿ ಸಿದ್ಧಲಿಂಗಯ್ಯನವರು ಸಂಬಂಧಿಸಿದರು ಅಂತೇಳಿ ಘಂಟಾಘೋಷವಾಗಿ ಹೇಳ್ಬೋದು. ಆ ವಿಭಾಗದಲ್ಲಿ ನಾನಾ ಥರ ವಿಚಾರಧಾರೆಯ ವ್ಯಕ್ತಿಗಳಿದ್ದರು. ಒಬ್ಬೊಬ್ಬರದು ಒಂದೊಂದು ದಿಕ್ಕು. ಆದರೆ ಅಂತಿಮವಾಗಿ ಆ ದಿಕ್ಕುಗಳು ಸಾಗರಕ್ಕೆ ಸೇರಿದವು ಅಂತ ಹೇಳ್ಬೋದು. ಚಿಂತನೆಗಳು ಬೇರೆಯಾದರೂ ಕೂಡ ಮಾನವೀಯ ಮಿಡಿತ ಮಾತ್ರ ಅವರೆಲ್ಲರೂ ಒಂದೇ ಆಗಿತ್ತು. ಹೀಗಾಗಿ ಎಲ್ಲರೊಂದಿಗೆ ದಲಿತ ಕವಿ ಸಿದ್ಧಲಿಂಗಯ್ಯನವರು ಒಂದಾಗಿದ್ದರು. ಹೀಗಾಗಿ ಶೋಷಿತರಿರಲಿ, ಶೋಷಣೆಗೊಳಗಾದವರಿರಲಿ, ಅವರನ್ನು ಮರಲಿಕ್ಕೆ ಆಗೋದಿಲ್ಲ. ಅಂಥ ಆತ್ಮೀಯವಾದ ಸ್ನೇಹ ಬಂಧವನ್ನು ಅವರು ರೂಢಿಸಿಕೊಂಡಿದ್ದರು. ಅವರಿಗೆ GS ಶಿವರುದ್ರಪ್ಪನಂಥವರು ಮತ್ತು M ಚಿದಾನಂದ ಮೂರ್ತಿ ಅಂಥವರು ಪ್ರಾಧ್ಯಾಪಕರಾಗಿದ್ದರು. ಅವರೆಲ್ಲ ಬೇರೆ ಬೇರೆ ವಿಚಾರದ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥ ವ್ಯಕ್ತಿಗಳು. ಆದರೂ ಕೂಡ ಅವರು ಈ ವಿದ್ಯಾರ್ಥಿಗಳಿರತಕ್ಕಂಥ ಗುಣಕ್ಕೆ, ವಿದ್ಯಾರ್ಥಿಗಳನ್ನು ಉನ್ನತರಾಗಿ ಮಾಡ್ತಕ್ಕಂಥ ಒಂದು ಚಟುವಟಿಕೆಗೆ ಎಂದೂ ಕೂಡ ಅಡ್ಡಿಯನ್ನು ಪಡಿಸಲಿಲ್ಲ. ಅದಕ್ಕೆ ಮುನ್ನುಡಿಯನ್ನು ಬರೆದುಕೊಟ್ಟಿರ್ತಕ್ಕಂಥ ವ್ಯಕ್ತಿಗಳಾಗಿದ್ದರು. ಹೀಗಾಗಿ ಅಂಥ ಒಂದು ಪರಿಸರದಲ್ಲಿ ದಲಿತ ಕವಿ ಸಿದ್ಧಲಿಂಗಯ್ಯನವರು ಒಡಮೂಡಿದರು. ಇವತ್ತು ದಲಿತ ಕವಿ ಸಿದ್ಧಲಿಂಗಯ್ಯನವರು ನಮ್ಮೊಂದಿಗಿಲ್ಲ. ಅವರ ನಿಧನಾನಂತರ 2022ರಲ್ಲಿ ಕೇಂದ್ರ ಸರ್ಕಾರ ಅವರಿಗೆ ಮರಣೋತ್ತರ ಪದ್ಮಶ್ರೀ ಪದವಿಯನ್ನು
ಪ್ರದಾನಿಸಲಾಯಿತು. ಅಂದರೆ ಅವರು ಯಾವ ಮಟ್ಟಕ್ಕೆ ವಿರೋಧ ಪಕ್ಷದವರಾಗಲಿ ಆಳುವ ಪಕ್ಷದವರಾಗಲಿ ಎಷ್ಟು ಅವರನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದರು, ಎಷ್ಟು ಅವರನ್ನು ಅವರ ಜೊತೆ ನಿಕಟವಾದ ಸಂಬಂಧವನ್ನು ಹೊಂದಿದ್ರು ಅನ್ನುವುದನ್ನು ಈ ಘಟನೆ ತಿಳಿಸಿಕೊಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಮಗೆ ದಲಿತ ಕವಿ ಸಿದ್ಧಲಿಂಗಯ್ಯನವರು ಇಂದಿಗೂ ಕೂಡ ಮಾನ್ಯರು ಅಂತೇಳಿ ಅನ್ನಿಸ್ತಾ ಇದೆ. ದಲಿತ ಕವಿ ಸಿದ್ಧಲಿಂಗಯ್ಯನವರು ಕರ್ನಾಟಕದ ಪರಂಪರೆಯನ್ನು ಬೇರೆ ಬೇರೆ ರೀತಿಯಲ್ಲಿ ಮುಂದುವರಿಸಿದರು. ಆ ಪರಂಪರೆ ಇನ್ನೂ ಕೂಡ ಮುಂದುವರಿಯಬೇಕಾಗಿದೆ, ಇನ್ನೂ ಮುಂದೆ ಮುಂದೆ ಹೋಗಬೇಕಾಗಿದೆ. ಆ ಒಂದು ದಿಕ್ಕಿನತ್ತ ನಮ್ಮ ಬರಹಗಾರರು, ಲೇಖಕರು, ಕವಿಗಳು, ವಿಮರ್ಶಕರು, ಸಂಶೋಧಕರು ಸಾಗಲಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಆಶಿಸಬಹುದು. ಮಾನ್ಯರೇ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮುಖಾಮುಖಿಯಾಗೋಣ. ನಮಸ್ಕಾರ.